ಮನೆಯಲ್ಲಿ 6 ರೂಮ್ಸ್ ಇದೆ. ಆಮೇಲೆ ಒಂದು ಜೋಕಾಲಿನೂ ಇದೆ. ಮಾಡಿ ಮೇಲೆ ಹೋಗ್ಬೋದು. ಆಮೇಲೆ ಆಟ ಆಡ್ಬೇಕು ಅಂದ್ರೆ ಟೆರೆಸ್ ಮೇಲೆ ಹೋಗ್ಬೋದು. ನಂಗೆ ಆಟ ಆಡಕ್ಕೆ ಯಾರು ಇರ್ಲಿಲ್ವಲ್ಲ, ಅದಕ್ಕೆ ತುಂಬಾ ಬೋರ್ ಆಗಿತ್ತು. ನೀನ್ ಬಂದ್ಯಲ್ಲ, ಅದಕ್ಕೆ ನಂಗೆ ತುಂಬಾ ಮಜಾ ಅನ್ಸ್ತು. ಬಾ, ನಿಂಗೆಲ್ಲ ತೋರಿಸ್ತೀನಿ. ಬಾ. ಹಾ, ಬಂದ ಅವನು ಒಬ್ಬನೇ ಬರ್ತಿದ್ದಾನೆ. ಇದೇ ಸರಿಯಾದ ಚಾನ್ಸು. ಅಯ್ಯಯ್ಯೋ, ಏನ್ ಮಾಡ್ತೀರ ನೀನು? ತಮ್ಮಂಗೆ ಕಲ್ಲೊಳಕ್ಕೆ ಗುರಿ ಇಟ್ಟಿದ್ದಾನಲ್ಲಪ್ಪ. ಏಯ್ ಚಿಂಟು, ನನ್ನ ತಮ್ಮಂಗೆ ಹೊಡೆದ್ರೆ ನಾ ಸುಮ್ಮನಿರಲ್ಲ ನೋಡು. ಗಣೇಶ ಗಣೇಶ ಪ್ಲೀಸ್, ಈ ಕಲ್ಲ ಮತ್ತೆ ವಾಪಸ್ ಹೋಗಿ ಚಿಂಟು ತಲಂಗುಳಿ ಮಾಡಪ್ಪ, ಪ್ಲೀಸ್ ಪ್ಲೀಸ್. ಏನಾರು ಮಾಡ್ತಾನೆ ಇರ್ತಾನೆ. ಅಮ್ಮಂಗೂ ತೊಂದರೆ ಕೊಡ್ತಾನೆ. ಅದಕ್ಕೆ ನಾನು ಒಂದ್ ಕಣ್ಣಿಗೆ ಕಾಣಲ್ಲ. ನಿನ್ ತಂಟೆಗೆ ಹೋಗ್ಬೇಡ, ಓಕೆನಾ? ಹುಷಾರಾಗಿರು. ಬಾ. ಅಪ್ಪ, ಅಮ್ಮ, ಅಜ್ಜಿ. ಮುಂಚೆ ನಮ್ಮನೇಲಿ ಒಬ್ಬ ಲಡ್ಡು ಅಣ್ಣ ಅಂತ ಇದ್ದ. ಅವನು ನನ್ನ ಕ್ಲೋಸ್ ಫ್ರೆಂಡು. ಅವನು ನನ್ನ ಯಾವಾಗ್ಲೂ ನಗ್ಸ್ತಿದ್ದ ಗೊತ್ತಾ. ನಾವಿಬ್ರು ಎಷ್ಟೊಂದು ಆಟ ಆಡ್ತಿದ್ವಿ. ನಿಂಗೊಂದು ಕನ್ನಡ ರೆಮ್ಸ್ ಹೇಳ್ಕೊಳ್ಳ. ಬಾ, ಕೂತ್ಕೊಳ್ಳೋಣ. ಕರ್ರಗಿರುವ ಕಾಗೆ ಒಂದು ಜರ್ರಂದು ಮೇಲೆ ಹಾರಿ ಗಿರ್ರಂದು ಸುತ್ತಿ ತಿರುಗಿ ಕೆಳಗೆ ಜಾರಿತು. ಗುಡ್ ಮುಂದಕ್ಕೆ ಹೇಳ್ತೀಯಾ?
ಆ ಭೂತ ಮತ್ತೆ ಕುದುರೆ ಜಿಗ್ತಾ ಇದೆಯಲ್ಲ. ಅಯ್ಯೋ ಚಿಕ್ಕಪ್ಪ, ಯಾಕೆ ಅಷ್ಟೊಂದು ಬೇಜಾರಾಗಿದ್ದೀರಾ? ನಾನು ಆವಾಗಿಂದ ಆಡ್ತಿದ್ದೀನಿ. ತಗೊಳ್ಳಿ, ನೀವು ಒಂದು ಸ್ವಲ್ಪ ಆಡಿ, ಕೊಡ್ತೀನಿ. ಅಯ್ಯೋ, ಇದೇನಿದು? ಈ ಕುದುರೆ ನನ್ನ ಹತ್ರನೇ ಬರ್ತಾ ಇದೆ. ನಾನು ಬೈದೆ ಅಂತ ಅದು ಕೋಪ ಬಂದು ನನ್ನ ಗುದ್ದಿ ಸಾಯಿಸಿ ಸೇಡ್ ತೀರಿಸ್ಕೊಳ್ಳುತ್ತೆ ಅಂತ ಕಾಣುತ್ತೆ. ಅಯ್ಯಪ್ಪ, ಬೇಡ ಬೇಡ, ಹತ್ರ ಬರಬೇಡ. ಅಯ್ಯೋ, ನೀವೇನು ಹೆದರ್ಕೋಬೇಡಿ. ನಾ ಭೂತ ಅಲ್ಲ, ಅಂಜಲಿ. ನೀವು ಆಡ್ಬೇಕು ಅಂತ ತಂದಿರೋದು ಅಷ್ಟೇ. ಬೇಡ ಬೇಡ, ಬರಬೇಡ, ಹತ್ರ ಬರಬೇಡ. ಭೂತ, ಬಾಮು ಬಾಮು ಬಾಮು. ಅಯ್ಯೋ, ಈ ಚಿಕ್ಕಪ್ಪಂಗೆ ಎಷ್ಟು ಕೂಗಿದ್ರೂ ಕೆಲ್ಸಲೇ ಇಲ್ಲ. ಹೆದರ್ಕೊಂಡು ಓಡೋಟೋದ್ರು. ಭೂತ ಭೂತ ಬಾಮಿನಿ, ಭೂತ ಭೂತ. ರೀ, ಏನ್ ಚಿಕ್ಕ ಮಕ್ಕಳ ತರ ಆಡ್ತಿದ್ದೀರಾ? ಎಲ್ಲಿದೆ ಭೂತ? ಬನ್ರಿ ಈ ಕಡೆ. ನೀವು ಒಬ್ಬ ಗಂಡಸು. ಅಲ್ಲಿ ಕೆಳಗಡೆ ಕುದುರೆ ಓಡಿಸ್ತಾ ಇದೆ. ಯಾಕೆ ಕತ್ತೆ ಓಡಿಸ್ತಾ ಇಲ್ವಾ? ನೀವು ಕತ್ತೆ ತರ ಬಗ್ಗಿ ಆ ದೆವ್ವ ನಿಮ್ ಮೇಲೆ ಸವಾರಿ ಮಾಡ್ಲಿ. ಅಯ್ಯೋ, ಬನ್ರಿ ಈ ಕಡೆ. ಹಾಗಂತ್ಯ? ಅಯ್ಯಪ್ಪ, ಹಾಗಾದ್ರೆ ನಾನು ಮಂಚದ ಕಡೆ ಬಚ್ಚಿಟ್ಕೊತೀನಿ. ಅಯ್ಯೋ, ನಿಮ್ಮ ರೀ, ಕೇಳ್ರಿ ಮೇಲೆ ನಿಂತ್ಕೊಳ್ರಿ. ಮಂಚದ ಕೆಳಗೆ ಯಾಕೆ ನೀವು ಬಚ್ಚಿಟ್ಕೊಳ್ತೀರಾ? ರೋಡಲ್ಲಿ ಯಾವ್ದಾದ್ರು ಮ್ಯಾನ್ ಹೋಲ್ ಇದ್ರೆ ಅದ್ರಲ್ಲಿ ಬಚ್ಚಿಟ್ಕೊಳ್ಳಿ. ಯಾವ್ದೋ ಅತಿ ಆಯ್ತು ರೀ. ನೀವು ಹೀಗೆ ಮಾಡ್ತೀರಿ, ಯಾವ್ದಾದ್ರು ಪಿಶಾಚಿ ಹತ್ರ ನಿಮ್ಮನ್ನ ಹಿಡ್ಕೊಡ್ತೀನಿ ಅಷ್ಟೇ. ಬೇಡ ಕಣೆ, ಬೇಡ ಕಣೆ, ಮೊದಲೇ ಹೆದರ್ಕೊಂಡಿದ್ದೀನಿ. ಹೆದರೋದೊಂದ ಮೇಲೆ ಹಾವೇ ಸಿದ್ಧಿ. ಬೇಡ ಕಣೆ, ಸುಮ್ಮನೆ ನಿಂತ್ಕೊಳ್ರಿ. ಯಾಕೋ ನಿಮ್ ಮುಚ್ಚಾಟ ಅತಿ ಆಯ್ತು. ಹುಚ್ಚಾಟ ಅಲ್ಲ ಕಣೆ, ನಿಜ ಕಣೆ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ರಾಜೀವ ಒಂದು ಜೀಕೋ ಕುದುರೆ ತಂದಿದ್ದೇನೆ. ಅದ್ರ ಮೇಲೆ ಯಾರೂ ಇರಲಿಲ್ಲ. ಅದಾಗದೆ ಜೀಕ್ ಅಂತ ತೂಕೋತಾ ಇತ್ತು. ನಾನು ಹತ್ರ ಹೋದ್ರೆ ತಟಕ್ಕಂತ ನಿಂತೋಯ್ತು. ಯಾಗಾರ ಆಗ್ಲಿ ಅಂತ ವಾಪಸ್ ಬಂದ್ರೆ ಹಿಂದೆ ಬಂದು ನನ್ನ ಭೂತಕ್ಕೆ ಬಂದ್ಬಿಡ್ತು. ನನ್ನ ಎದೆ ದಸಕ್ಕಂದು ಹೋಗ್ಬಿಡ್ತು. ಅದಕ್ಕೆ ಹೆದರ್ಕೊಂಡು ನೀನಿಂದ ಉತ್ಕೊಂಡ್ಬಿಟ್ಟೆ. ನೀವು ಹೇಳ್ತಾ ಇರೋದು ನಿಜನಾ? ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ಅವತ್ತು ನೀನೇ ನೋಡ್ದಲ್ಲ, ರೋಡ್ಗಳೆಲ್ಲ ಸಿಂಗ್ ಅಂತ ಹಾರೋದ್ವು. ಆಮೇಲೆ ನಾನು ಇಸ್ಪಿಟ್ ಆಡ್ತಾ ಇದ್ದೆ, ಎಲೆಗಳನ್ನ ಇಲ್ಲೇ ಇಟ್ಟಿದ್ದೆ. ಹಿಡ್ಕೊಳಕ್ಕೆ ಅಂತ ಹೋಗ್ತೀನಿ, ಅಲ್ಲಿ ಊಟೋಯ್ತು. ಅಲ್ಲಿ ಹಿಡ್ಕೊಳಕ್ಕೆ ಹೋಗ್ತೀನಿ, ಅಲ್ಲಿ ಊಟೋಯ್ತು. ಅಲ್ಲಿ ಹಿಡ್ಕೊಳಕ್ಕೆ ಹೋಗ್ತೀನಿ, ನನ್ನ ತಲೆ ಮೇಲೆ ಬಂದ್ಬಿಡ್ತು. ಇವತ್ತು ನೋಡಿದ್ರೆ ಆ ಕುದುರೆ ಜೀವ ಇಲ್ದರ ಕುದುರೆ ನನ್ನಿಂದ ಓಡ್ ಬರುತ್ತೆ. ಅಮಿನಿ, ನಿಜವಾಗ್ಲು ಈ ಮನೇಲಿ ಭೂತ ಇದೆ ಕಣೆ. ಅದಕ್ಕೆ ನನ್ನ ಮೇಲೆ ಸಿಟ್ಟಿದೆ. ಅದ್ರ ಕೈ ಸಿಗಾಕೊಂಡ್ರೆ ನನ್ನನ್ನು ಮುರಿದು ಬಾಯಿಗೆ ಹಾಕೊಂಡು ಕರ್ರಂ ಅಂತ ತಿಂದ್ಬಿಡುತ್ತೆ ಕಣೆ. ಸಾಕ್, ಬಾಯಿ ಮುಚ್ಚ್ರಿ. ಯಾವ ದೆವ್ವನೂ ಇಲ್ಲ, ಪಿಶಾಚಿನೂ ಇಲ್ಲ. ಇದೆಲ್ಲ ಅಮ್ಮ ಮಗಳ ಕರಾಮತ್ತು. ಭಾನಾಮತಿ ಪ್ರಯೋಗ ಮಾಡಿ ನಮ್ಮನ್ನ ಹೆದರಿಸಿ ಮನೆಯಿಂದ ಹೊರಗೆ ಹಾಕೋ ಪ್ರಯತ್ನ ಅವ್ರದ್ದು. ಆಮೇಲೆ ಅಜ್ಜಿ ಒಡವೆ ಆಸ್ತಿನೆಲ್ಲ ನುಂಗಿ ನೀರು ಕುಡಿಯೋಕೆ ಪ್ಲಾನ್ ಮಾಡಿದಾರೆ ಅಷ್ಟೇ. ಹಾಗಂತ್ಯ? ಹೌದ್ರಿ, ಗ್ಯಾರಂಟಿ ಇದು ಅವರಿಬ್ಬರು ಪಿತೂರಿನೇ. ಇದರಲ್ಲಿ ಯಾವುದೇ ಅನುಮಾನನೇ ಇಲ್ಲ. ರೀ, ಒಂದು ಐಡಿಯಾ. ಅಮ್ಮ ಮಗಳಿಬ್ರು ನಮಗೆ ಎದುರಿಸಕ್ಕೆ ನೋಡ್ತಾರಾ? ಈಗ ನೋಡಿ ಅವ್ರಿಗೆ ನಾನು ಹೇಗೆ ಚಳ್ಳೆಹಣ್ಣು ತಿನ್ನಿಸ್ತೀನಿ ಅಂತ. ಅವ್ರ ಎದೆ ಗುಂಡಿಗೆನೆ ನಿಂತು ಹೋಗಬೇಕು. ಹಾಗೆ ಮಾಡ್ತೀನಿ.
ಇವತ್ತಿಂದ 1 ಲೀಟ್ರ್ ಜಾಸ್ತಿ ಬೇಕು. ಹೌದಾ? ಅಯ್ಯೋ 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 1 ಲೀಟ್ರ್ ಹಾಲು ಹೆಚ್ಚಿಗೆ ಹಾಕ್ಸ್ಕೊಂಡಿದ್ಯಾ? ಈಗ ಯಾಕೆ ಇಷ್ಟೊಂದು ಹಾಲು? ಅದು ಮನೆಗೆ ಹೊಸದಾಗಿ ಮಗು ಬಂದಿದೆಯಲ್ಲ ಅತ್ತೆ, ಅವನು ಕುಡಿಯೋದಕ್ಕೆ ಹಾಲು ಕೊಡಬೇಕಲ್ವಾ, ಅದಕ್ಕೇನು ಹಾಲು ಕುಡಿಸ್ತೀಯಾ ಇಲ್ಲ ಕ್ಷೀರಾಭಿಷೇಕ ಮಾಡಿಸ್ತೀಯಾ? ಯಾವುದಕ್ಕೂ ಒಂದು ಲಿಮಿಟ್ ಇರಬೇಕು. ಅಪ್ಪ ಅಮ್ಮ ಇಲ್ಲದೆ ಇರೋ, ದಿಕ್ಕು ದೆಸೆ ಇಲ್ಲದೆ ಇರೋ ಆ ಮಗುಗೆ ರಾಜೋಪಚಾರ ಬೇರೆ. ಏಯ್, ಆ ದರಿದ್ರ ಮಗುನ ನೀನು ಮುದುಕಿ ಒಪ್ಕೊಂಡಿರ್ಬೋದು, ಆದರೆ ನಾವ್ಯಾರೂ ಒಪ್ಕೊಂಡಿಲ್ಲ. ಅದ್ ನೆನಪಲ್ಲಿರಲಿ. ದಿನಕ್ಕೆ 2 ಹೊತ್ತು ಕುಡಿಯೋ ಕಾಫಿನೇ ಹಾಲಿನ ಪಾತ್ರೆ ತೊಳೆದಿರೋ ನೀರು ಕಾಫಿ ಥರ ಇರುತ್ತೆ. ಅದಕ್ಕೆ ಒಂಚೂರು ಹಾಲು ಹಾಕಬೇಕು ಅಂತ ನಿನಗೆ ಯಾವತ್ತೂ ಅನಿಸ್ಲಿಲ್ಲ. ಆದರೆ ಈಗ ಆ ದರಿದ್ರ ಮಗುಗೆ 1 ಲೀಟ್ರ್ ಹಾಲು ಹೆಚ್ಚಿಗೆ ತಗೋಬೇಕಾ? ನಿನಗೆಲ್ಲ ಅರ್ಥ ಆಗುತ್ತೆ ಇವೆಲ್ಲ. ನೀನು ಮಗುನ ಹೆತ್ತು ಹಾಲು ಉಣಿಸಿದ್ರೆ ಇದೆಲ್ಲ ಅರ್ಥ ಆಗಿರೋದು. ಯಾವುದೋ ಬಿಟ್ಟಿ ಮಗು, ಬಿಟ್ಟಿ ಹಾಲು, ಉಪಚಾರ ಮಾಡೋಕ್ಕೇನು ಕಡಿಮೆ ಇಲ್ಲ ಬಿಡು. ಇಲ್ಲ ಅತ್ತೆ, 1 ಲೀಟ್ರ್ ಹಾಲು ದುಡ್ಡನ್ನು ನಮ್ಮ ಯಜಮಾನ್ ಹತ್ರ ಕೊಡಿಸ್ತೀನಿ. ಮನೆ ಲೆಕ್ಕಕ್ಕೇನು ಸೇರಿಸೋದಿಲ್ಲ. ಮೊದಲು ಆ ಕೆಲಸ ಮಾಡಮ್ಮ ತಾಯಿ. ನಮ್ಮ ಪಾಲಿನ ಹಾಲಿಗೆ ನೀರು ಹಾಕಿ ನಿನ್ನ ಮಗುನ ಸಾಕೋದನ್ನ ಬಿಟ್ಟು ನಮ್ಮನ್ನ ಸ್ವಲ್ಪ ಮನುಷ್ಯ ಥರ ನೋಡು. ಅದೇನೋ ಹೇಳ್ತಾರಲ್ಲ, ಎಲ್ಲಿಂದನೋ ಬಂದಿರೋ ದರಿದ್ರ ಮಗುಗೆ ಗಟ್ಟಿ ಹಾಲಿನ ಉಪಚಾರ, ನಮಗೆ ಕಲ್ಗಶ್ ನೀರು ಥರ ಇರೋ ಹಾಲು. ಇನ್ನು ಈ ಮನೇಲಿ ಈ ಕಣ್ಣಿಂದ ಏನೇನು ಅವಾಂತರ ನೋಡ್ಬೇಕೋ ಏನೋ. ಅತ್ತೆ, ತಿಂಡಿ ರೆಡಿ ಇದೆ, ಬನ್ನಿ. ನನಗೆ ಬೇಕಾಗಿಲ್ಲ. ಅದೆಲ್ಲಿಂದ ನಾವು ಕರ್ಕೊಂಬಂದಿದ್ದೀಯಲ್ಲ, ಆ ದರಿದ್ರ ಮಗು, ಅದಕ್ಕೆ ಹೊಟ್ಟೆ ತುಂಬ ತಿನ್ನಿಸಿ ನೀನು ಹೊಟ್ಟೆ ತುಂಬ ಹಾಲು ಕುಡಿ. ಯಾಕತ್ತೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ತಿಂಡಿ ತಿನ್ನಿರಂತೆ, ಬನ್ನಿ. ಏನು ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವೇನೆ? ಹೋಗ್ಲಿ, ನನ್ನ ತಿಂಡಿನ ರೂಮ್ಗೆ ತಗೊಂಡು ಬರಲಾ? ನೀನು ಉಪಚಾರದ ಮಾತಕ್ಕೆ ಕರ್ಗೋಗಿ ನಾನು ಬಂದು ತಿಂಡಿ ತಿಂತೀನಿ ಅನ್ಕೊಂಡಿದ್ದೇನೆ. ನನ್ನ ಅನುಮತಿ ಇಲ್ದೇನೆ ಕುಲಾಗೋತ್ರ ಇಲ್ದಿರೋದು ಮಗು ತಂದು ಈ ಮನೆಯಲ್ಲಿ ಸಾಕೋದು ಅಂದ್ರೆ ಏನು? ಈ ಮನೆಯಲ್ಲಿ ಆ ಮಗು ಇರಬೇಕು, ಇಲ್ಲ ನಾನಿರ್ಬೇಕು. ಆ ಮಗು ಮನೆ ಬಿಟ್ಟು ಹೋಗೋ ತನಕ ನಾನು ಅನ್ನಂದ್ರೆ ತಿನ್ನಲ್ಲ, ಒಂದು ಹನಿ ನೀರು ಕುಡಿಯಲ್ಲ. ನೀನೇ ಡಿಸೈಡ್ ಮಾಡು, ಈ ಮನೆಯಲ್ಲಿ ಆ ಮಗು ಇರ್ಬೇಕಾ ನಾನಿರ್ಬೇಕಾ ಅಂತ. ಓಕೆ, ಹೊಟ್ಟೋಗಿಲ್ಲಿಂದ ಹೇಳಿ ಕೇಳಿಸ್ತಿಲ್ವೇನೆ? ಹೋಗು ಇಲ್ಲಿಂದ ಅಂದೆ. ತಿಂಡಿ ಅಂತೆ ತಿಂಡಿ, ಯಾರಿಗೆ ಬೇಕಾಗಿದೆ ತಿಂಡಿ? ಬಂದ್ಬಿಟ್ಲು ದೊಡ್ಡದಾಗಿ ತಿಂಡಿ ಕರಿಯಕ್ಕೆ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಬೇರೆಯಾದರೆ ಜೇನಿಲ್ಲ. ಛೇ, ಈ ಚೇತನ್ಗೂ ನಿತ್ಯಗೂ ಯಾವಾಗ ಬುದ್ಧಿ ಬರುತ್ತೋ ಏನೋ. ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳಲ್ಲ ಅಂತಾರೆ. ಆ ದರಿದ್ರ ಮಗುನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇರ್ತಾರೆ. ಸ್ವಲ್ಪನೂ ಅಸಹ್ಯ ಅನ್ಸಲ್ಲ. ಏ ನಿತ್ಯ, ಚೇತನ್, ಅದನ್ನ ಮೆರೆಸಿದ್ದು ಸಾಕು ಕಣ್ರೋ. ಅದೇನು ದೇವಲೋಕದಿಂದ ಉದುರಿ ಬಿದ್ದಿಲ್ಲ. ಬನ್ರಾ.
ಯಶೋದ ಏನಾಯ್ತು? ಅತ್ತೆ ತಿಂಡಿ ತಿನ್ನಲ್ವಂತೆ. ರೀ, ದುಡ್ಕಿ ಯಾಕಿಂತ ನಿರ್ಧಾರ ತಗೊಂಡ್ರಿ? ಇದು ದುಡುಕಿ ತಗೊಂಡಿರೋ ನಿರ್ಧಾರ ಅಲ್ಲ ಯಶೋದ. ಅಮ್ಮನಿಗೆ ನಮ್ಮ ಮಗುನ ಕಂಡ್ರೆ ಇಷ್ಟ ಇಲ್ಲ, ಅವಳೇ ಹೇಳ್ತಾ ಇದ್ದಾಳೆ. ಇಷ್ಟೆಲ್ಲ ಆದಮೇಲೆ ನಾವಿಲ್ಲಿರೋದ್ರಲ್ಲೇ ಅರ್ಥನೇ ಇಲ್ಲ. ಈ ಮನೆ ಬಿಟ್ಟು ನಾವು ಎಲ್ಲಿಗೆ ಹೋಗೋದು? ಎಲ್ಲಾದರೂ ಹೋಗೋಣ. ತಕ್ಷಣಕ್ಕೆ ಮನೆ ಸಿಗಲಿಲ್ಲ ಅಂದರೆ ಯಾವುದಾದ್ರೂ ದೇವಸ್ಥಾನದಲ್ಲೋ ಇಲ್ಲ ಹಳೆ ಕಲ್ಯಾಣ ಮಂಟಪದಲ್ಲೋ ಇರೋಣ. ಆದರೆ ಇಲ್ಲಿ ಮಾತ್ರ ಇರೋದು ಬೇಡ. ಯಶೋದ, ನಿನ್ನ ಬಟ್ಟೆನೂ ಪ್ಯಾಕ್ ಮಾಡ್ಕೊ. ರೀ, ನನಗೆ ಮನೆ ಬಿಟ್ಟು ಬರೋದಕ್ಕೆ ಇಷ್ಟ ಇಲ್ಲ. ಮನೆ ಬಿಟ್ಟು ಹೋಗೋದಕ್ಕೆ ಯಾರಿಗಿಷ್ಟ ಇದೆ ಯಶೋದ? ಇದು ನಮ್ಮ ಅನಿವಾರ್ಯ. ನೋಡು, ನಾವು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ, ನೀನು ನನ್ನ ಜೊತೆ ಬರ್ತಾ ಇದೀಯ ಅಷ್ಟೇ. ಮನೆ ಬಿಟ್ಟು ಹೋಗ್ತೀನಿ, ಒಪ್ಕೋಬೇಡ. ನಾನು ಒಬ್ಬಳೇ ಬಿಟ್ಟು ಹೋಗ್ತೀಯಾ? ಅಯ್ಯೋ ದೇವ್ರೆ, ಅಂಜಲಿನ ಬಿಟ್ಟು ಹೇಗೆ ಹೋಗೋದು? ಎಲ್ಲಿಗೆ ಹೋಗೋದು? ನನಗೆ ಹೊಸ ಬದುಕು ಭರವಸೆ ಕೊಟ್ಟು ಮಗು ನನ್ನನ್ನೇ ಅಮ್ಮ ಅಂತ ಅಂದ್ಕೊಂಡಿದ್ದಾಳೆ. ಈ ಮಗುನ ಬಿಟ್ಟು ಹೇಗೆ ಹೋಗೋದು ನಾನು? ರೀ, ನನ್ನ ಮಾತು ಕೇಳಿ. ನಾನು ಇಲ್ಲದೆ ಹೋದ್ರೆ ಅಜ್ಜಿನ ಯಾರು ನೋಡ್ಕೋತಾರೆ? ಎಲ್ಲ ನಮ್ಮಿಂದನೇ ಆಗ್ತಿರೋದು ಅನ್ನೋ ಭ್ರಮೇಲಿ ಇರಬೇಡ ಯಶೋದ. ಯಾರಾದರೂ ಇರ್ತಾರೆ, ಅಜ್ಜಿನ ಚೆನ್ನಾಗಿ ನೋಡ್ಕೋತಾರೆ. ರೀ, ನನಗೆ ಈ ಮನೆ ಬಿಟ್ಟು ಬರೋದಕ್ಕೆ ಮನಸ್ಸು ಒಪ್ತಾ ಇಲ್ಲ. ನೀನು ಬೇಕಾದರೆ ಇಲ್ಲೇ ಇರು. ನಾನು ನನ್ನ ಮಗ ಕಿಶೋರ್ನ ಕರ್ಕೊಂಡು ಹೊರಟೋಗ್ತೀನಿ. ರೀ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಈ ಮನೆ ಬಿಟ್ಟು ಬರೋ ಸ್ಥಿತಿಯಲ್ಲಿ ಇಲ್ಲ ರೀ. ನಾನೇ ನಿಮ್ಮನ್ನ ಈ ಮನೆ ಬಿಟ್ಟು ಕರ್ಕೊಂಡು ಹೋದೆ ಅಂತ ಎಲ್ಲರೂ ಅಂದ್ಕೋತಾರೆ. ಮನೇನ 2 ಭಾಗ ಮಾಡಿದ ಕಳಂಕ ನನ್ನ ಮೇಲೆ ಬರುತ್ತೆ ರೀ. ಅದಕ್ಕೆ ಹೇಳ್ತಿರೋದು ನಿಜ. ನೀನು ಯಾಕೋ ದುಡುಕ್ತಿದೆಯಾ ಅಂತ ನನಗೂ ಅನ್ನಿಸ್ತಿದೆ. ಪ್ಲೀಸ್ ಅಣ್ಣ, ಮನೆ ಬಿಟ್ಟು ಹೋಗ್ಬೇಡ. ಹೌದಣ್ಣ, ನೀನು ಮನೆ ಬಿಟ್ಟು ಹೋಗಬೇಡ ಪ್ಲೀಸ್. ನೀನು ನಿರ್ಧಾರದ ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡು. ಇದೇ ಮನೇಲಿದ್ದರೆ ಅಮ್ಮ ಉಪವಾಸ ಮಾಡಿ ಸಾಯ್ತಾಳಂತೆ. ನಮಗೆ ಮಾತೃ ಹತ್ಯೆ ದೋಷ ಬರುತ್ತೆ. ಅದಕ್ಕಿಂತ ಈ ಮನೆ ಒಡೆದ್ವಿ ಅನ್ನೋ ಕಳಂಕನೇ ಪರವಾಗಿಲ್ಲ. ಬಾವಾ, ಅತ್ತೆ ಏನು ಕೋಪದಲ್ಲಿ ಊಟ ಮಾಡಲ್ಲ ಅಂತ ಹೇಳಿದ್ದಾರೆ. ಅವ್ರ ಮನ್ಸು ಹೀಗೆ ಇರಲ್ಲ. ಮಗು ಆಟ ಪಾಠ ಎಲ್ಲ ನೋಡ್ತಾ ಇದ್ರೆ ಅವ್ರ ಮನಸ್ಸು ಖಂಡಿತ ಬದಲಾಗತ್ತೆ. ಆದರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಬಾವಾ. ಅಂಥ ಟೈಮ್ ಬಂದು ಈ ನನ್ನ ಮಗನ ಮೇಲೆ ಅವ್ರಿಗೆ ಸಾಫ್ಟ್ ಫೀಲಿಂಗ್ ಬಂದರೆ ಮತ್ತೆ ನಾವು ಈ ಮನೆಗೆ ವಾಪಸ್ ಬರ್ತೀವಿ. ಆದರೆ ಈ ಮನೆಯಿಂದ ಈಗ ಹೊರಡೋದು ನಿಶ್ಚಿತ. ಈ ನಿರ್ಧಾರದಿಂದ ಹಿಂತಿರುಗೋಕೆ ಯಾವ ಪ್ರಶ್ನೆನೂ ಇಲ್ಲ. ಯಶೋದ, ಈಗ ನೀನು ನನ್ನ ಜೊತೆ ಬರ್ತೀಯೋ ಇಲ್ವೋ ಅಷ್ಟು ಹೇಳು ಸಾಕು. ಏನ್ ಬಗ್ಗದ? ಅಮ್ಮನ ಮನೆ ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನ್ ಹೇಳ್ತಾ ಇದೀಯಾ? ಅಯ್ಯೋ, ನಿಂಗೆ ಗೊತ್ತಾಗುತ್ತೆ, ಬೇಗ ಬಾ ಅಜ್ಜಿ. ಬಂದೆ ನಡಿ 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 ಹೋಗೋಣ. ನಡಿ ನಡಿ ನಡಿ. ಯಾರದು ಮನೆ ಬಿಟ್ಟು ಹೋಗ್ತೀನಿ ಅಂತಿರೋದು? ಎಲ್ಲ ಇವಳ ಕಣ್ ಕಾಣದೇ ಇರೋ ಈ ಮುದುಕಿ ಒಬ್ಳೆ ಹೇಗೆ ನಡ್ಕೊಂಡ್ ಬರ್ತಾ ಇದ್ದಾಳೆ? ನಿಮ್ಮನ್ನೇ ಕೇಳ್ತಿರೋದು. ಯಾರು ಮನೆ ಬಿಟ್ಟು ಹೋಗ್ತಾ ಇರೋದು? ಅಜ್ಜಿ, ನಾನೇ ಅಜ್ಜಿ. ಹೆಂಡತಿ ಮಗನ ಕರ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಅಜ್ಜಿ, ಅವ್ರಿಗೆ ಹೇಳು ಅಮ್ಮನ್ ಕರ್ಕೊಂಡು ಹೋಗಬೇಡ ಅಂತ. ಅಮ್ಮ ಇಲ್ಲ ಅಂದ್ರೆ ನಾನು ಹೇಗಿರ್ಲಿ? ಮತ್ತೆ ನಾನು ಒಬ್ಳೆ ಆಗ್ಬಿಡ್ತೀನಿ. ರಾಜೀವ,
ನೀನು ಯಾಕೆ ಮನೆ ಬಿಟ್ಟು ಹೋಗ್ತಾ ಇದೀಯ? ಮನೆ ಬಿಟ್ಟು ಹೋಗೋ ಅಂಥದ್ದು ಏನಾಯ್ತು? ಅಜ್ಜಿ ಮನೆಗೆ ಮಗು ಕರ್ಕೊಂಬಂದಿದ್ದು ಅಮ್ಮನಿಗೆ ಇಷ್ಟ ಆಗ್ತಿಲ್ಲ. ಬೆಳಗ್ಗೆಯಿಂದ ಉಪವಾಸದಲ್ಲಿದ್ದಾರೆ, ಒಂದು ತೊಟ್ಟು ನೀರು ಕುಡ್ದಿಲ್ಲ. ನನ್ನ ಮಗ ಕಿಶೋರ್ನ ವಾಪಸ್ ಕಳಿಸ್ಬಿಡು ಅಂತ ಹಠ ಮಾಡ್ತಿದ್ದಾರೆ ಅಜ್ಜಿ. ನಮಗೆ ಮಗುನ ವಾಪಸ್ ಕಳ್ಸೋಕ್ಕೆ ಇಷ್ಟ ಇಲ್ಲ ಅಜ್ಜಿ. ಅದಕ್ಕೆ ನಾನು ನನ್ನ ಮಗ ಎಲ್ಲರೂ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಮಗು ಬಗ್ಗೆ ಆಗಲೇ ಎಲ್ಲ ತೀರ್ಮಾನ ಆಯ್ತಲ್ಲ. ಅವನು ನನ್ನ ಮನೆ ಮೊಮ್ಮಗ ಅಂತ ಒಪ್ಕೊಂಡ್ಮೇಲೆ ಮತ್ತೆ ಯಾವ್ದೇನು ತಕರಾರು? ನನ್ನ ಮುದ್ದುಗ್ ನಾನು ಏನು ಕೊಡ್ತೀನಿ ಗೊತ್ತಾ? ಇದು ನಿನಗಿಷ್ಟನಾ? ತಗೋ. ಚಾಕ್ಲೇಟ್ನ ನೀನು ಕಿತ್ಕೊಂಡ್ಯಾ? ಹೌದು. ಏಯ್, ಸುಮ್ಮನೆ ಕೊಡು ಅದನ್ನ. ಇಲ್ಲ, ಇದು ನನ್ಗಂತ ತಂದೆ ಚಾಕ್ಲೇಟು, ನಾನು ಯಾರಿಗೂ ಕೊಡಲ್ಲ. ಕತ್ತೆ ಬಾರಿಸ್ತೀನಿ ನೋಡು. ಪಾಪ ಆ ಮಗು ಮುಖನ ಹೇಗೆ ಸಪ್ಪಗೆ ಮಾಡ್ಕೊಂಡಿದೆ ನೋಡು. ಇಷ್ಟು ದೊಡ್ಡವನಾಗಿದ್ದೆ, ಇನ್ನೂ ಚಾಕ್ಲೇಟ್ ತಿನ್ಬೇಕಾ ನೀನು? ಕೊಡೋದನ್ನ ತಗೋಕಂದ. ಏಯ್, ಚಿಂಟು ಕೈಯಿಂದ ಚಾಕ್ಲೇಟ್ ಹಾಕಿತ್ಕೊಂಡೆ. ನಿನಗೆ ನಿನ್ನ ಮಗನಿಗಿಂತ ಈ ದರಿದ್ರನೇ ಹೆಚ್ಚಾಗೋಯ್ತಾ? ಅಮ್ಮ, ನೀನು ನನಗೆ ಎಷ್ಟು ಬೇಕಾದ್ರೂ ಬೈಯು, ಆದರೆ ಈ ಮಗುನ ಅನಿಷ್ಟ ದರಿದ್ರ ಅಂತೆಲ್ಲ ಅನ್ಬೇಡ. ಅದು ನನಗಿಷ್ಟ ಆಗಲ್ಲ. ಅಯ್ಯೋ 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 ಅಯ್ಯೋ, ಏನೇ ಆಯ್ತು ನಿನ್ಗೆ? ತಲೆ ಕೆಟ್ಟಿದ್ಯಾ? ಇಷ್ಟು ದಿನ ಇದ್ರ ತಲೆ ಕಂಡ್ರೆ ಆಗ್ತಿರ್ಲಿಲ್ಲ ನಿನ್ಗೆ. ಈಗ ನೋಡಿದ್ರೆ ತಲೆ ಮೇಲೆ ಕುತ್ಕೊಂಡು ಮೆರೆಸ್ತಿದ್ಯಾ? ಅಮ್ಮ, ನನ್ನ ತಪ್ಪು ಏನು ಅನ್ನೋದು ನನಗೆ ಗೊತ್ತಾಗಿದೆ, ಪಶ್ಚಾತ್ತಾಪನೂ ಆಗಿದೆ. ಏನ್ ಬೇಕಾದ್ರೂ ಮಾಡ್ಕೊಳೆ, ಆದ್ರೆ ಈ ದರಿದ್ರನ ಈ ರೂಮಿಗೆ ತರಬೇಡ ಅಷ್ಟೇ. ಆಯ್ತು ಬಿಡು, ಅಷ್ಟೇ ತಾನೆ. ಇನ್ಮೇಲೆ ಈ ಮಗುನ ಕರ್ಕೊಂಡು ಈ ರೂಮ್ಗೆ ಕಾಲಿದ್ದಾರೆ. ಬಾಚಿನ ನಾ ಹೊರಗು. ಕಮಾನ್ 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 ಚಾ. ಮುದ್ದು ಕಂದ ಬಾ. ಮನೆಯಲ್ಲಿದ್ದ ಪರಿಸ್ಥಿತಿ ನೋಡಿ ಎಲ್ಲರ ವಿರೋಧ ಕಟ್ಕೊಂಡು ದ್ವೇಷ ಕಟ್ಕೊಂಡು ನನ್ನ ಮಗನ್ನ ಹೇಗಪ್ಪ ಸಾಕೋದು? ಅವ್ನಿಗೆ ಒಳ್ಳೆ ಪರಿಸರ ಕೊಡದೆ ಹೋದ್ರೆ ಅವನ ಕರ್ಕೊಂಡು ಬಂದು ಏನು ಪ್ರಯೋಜನ? ಆ ಮಗು ಭವಿಷ್ಯ ನಾನೇ ಹಾಳು ಮಾಡ್ಬಿಡ್ತಿದ್ದೀನಲ್ಲ ಅಂತ ನಾನು ತುಂಬ ಹೆದರ್ಬಿಟ್ಟಿದ್ದೆ ಅಜ್ಜಿ. ಆದರೆ ರಾಗಿಣಿ ಇಷ್ಟೊಂದು ಬದಲಾಗ್ತಾಳೆ ಅಂತ ನನ್ನ ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ನನಗೂ ನನ್ನ ಮಗನಿಗೂ ಇದ್ದ ದೊಡ್ಡ ಆತಂಕ ನಿವಾರಣೆ ಆಗ್ಬಿಡ್ತು ಅಜ್ಜಿ. ಅಜ್ಜಿ ಅಜ್ಜಿ, ನಾನು ಅಮ್ಮನ ಜೊತೆ ಫೋಟೋ ತೆಕ್ಕೊಂಡೆ. ತಮ್ಮಂಗೆ ಏನ್ ಡ್ರೆಸ್ ಮಾಡ್ತಾರ ಅದು ನಂಗೆ ಅಮ್ಮ ಮಾಡ್ತಾಳೆ ಅಲ್ವಾ ಅಮ್ಮ? ಹೌದು ಪುಟ್ಟ, ಕಿಶೋರ್ನ ಅತ್ತೆ ನೋಡ್ಕೋತಾರೆ, ನಿನ್ನ ನಾನು ನೋಡ್ಕೋತೀನಿ. ಯಶೋಧ, ಈಗ ಮಗು ಎಲ್ಲಿದೆ? ಮಗು ಈಗ ರಾಗಿಣಿ ಜೊತೆ ಇದ್ದಾನೆ ಅಜ್ಜಿ. ಯಶೋಧ, ಮಗು ಈಗ ತಾನೇ ಮನೆಗೆ ಬಂದಿದೆ. ಅದು ನಿನ್ನನ್ನೇ ಅಮ್ಮ ಅಂದ್ಕೊಂಡಿದೆ. ಅದು ನಿನ್ನ ಜೊತೆ ಹೊಂದ್ಕೊಳ್ಳೋವರೆಗೂ ನಿನ್ನ ಹತ್ರನೇ ಹೆಚ್ಚಾಗಿರಲಿ. ಇಲ್ಲ ಅಂದರೆ ಅದು ರಾಗಿಣಿನೇ ಅಮ್ಮ ಅಂದ್ಕೊಂಡ್ಬಿಡುತ್ತೆ. ಅಮ್ಮನ ಪ್ರೀತಿ ಅವಳ ಹತ್ರನೇ ಪಡ್ಕೊಳ್ಳುತ್ತೆ. ಹೌದು ಅಜ್ಜಿ, ನೀವು ಹೇಳಿದ್ದು ನಿಜಾನೇ. ನಾನು ಇದನ್ನೆಲ್ಲ ಯೋಚನೆ ಮಾಡಿರಲಿಲ್ಲ. ಅಜ್ಜಿ, ನಾನು ಈಗಲೇ ಹೋಗಿ ಮಗುನ ಕರ್ಕೋತೀನಿ. ಅಮ್ಮ ಇರಮ್ಮ, ನಾನು ಬಂದೆ. ಅಮ್ಮ, ಈ ರಾಗಿಣಿ ಇಷ್ಟೊಂದು ಬದಲಾಗೋಕೆ ಅದು ಹೇಗೆ ಸಾಧ್ಯ?
ನಂಗಂತೂ ನಂಬೋಕೆ ಆಗ್ತಿಲ್ವಲ್ಲ. ಹಲೋ, ನಾನು ರಾಗಿಣಿ. ನಿಮಗೆ ಬೇಕಾಗಿರೋ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇದರಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆಗಬಾರ್ದು. ಪರ್ಫೆಕ್ಟ್ ಆಗಿರಬೇಕು. ಯಾರಿಗೂ ಯಾವ ಅನುಮಾನನೂ ಬರಬಾರ್ದು. ಓಕೆ? ಈ ಮಗು ನಿಮ್ಮದೇ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಾದರೂ ಇದೆಯಾ? ಅಲ್ಲ, ಮಗು ನಮ್ಮದೇ ಅನ್ನೋಕ್ಕೆ ಸಾಕ್ಷಿ ಹಾಕಬೇಕು. ಯಾವುದೋ ಮಗುನ ಹುಡುಕೊಂಡು ಬಂದು ಕರ್ಕೊಂಡು ಹೋಗೋವಂಥ ಆಗತ್ತೆ ನಮಗೇನಿದೆ ಹೇಳಿ? ನೋಡಿ, ಅದೇನೇ ಇರ್ಬೋದು, ಈ ಮಗುನ ನಿಮ್ಮ ಮಗು ಅಂತ ಪ್ರೂವ್ ಮಾಡಿ ನೀವು ಇಲ್ಲಿಂದ ಮಗುನ ಕರ್ಕೊಂಡು ಹೋಗಬೇಕು. ಇಲ್ಲಾಂದರೆ ಈ ಮಗುನ ನಾವು ಕಳಿಸ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮಗುನ ನಮ್ಮ ಜೊತೆ ಕರ್ಕೊಂಡು ಹೋಗಿ ನಿಮ್ದೇನು ತಕರಾರು? ದಯವಿಟ್ಟು ಮಗುನ ನಮ್ಮ ಜೊತೆ ಕಳಿಸ್ಬಿಡಿ. ಇಲ್ಲದ ರಗಳೆ ಎಲ್ಲ ಬೇಡ ರೀ. ಇವ್ರು ಹೇಳೋದ್ರಲ್ಲಿ ತಪ್ಪೇನಿದೆ? ನಮ್ಮ ಮಗನ ತಮ್ಮ ಮಗ ಅಂತ ಈ ಮನೆಗೆ ಕರ್ಕೊಂಡು ಬಂದು ಇಟ್ಕೊಂಡಿದ್ದಾರೆ. ಅವ್ನು ರಕ್ಷಣೆ ಮಾಡಿದ್ದಾರೆ. ಇವ್ರ ಮನ್ಸು ನೋಯಿಸಿ ನಾವು ಅವನ್ನ ಮನೆಗೆ ಕರ್ಕೊಂಡು ಹೋಗೋದು ಬೇಡ. ಇವ್ರಿಗೆಲ್ಲ ಅವ್ನು ನಮ್ಮ ಮಗನೇ ಅಂತ ಕನ್ವಿನ್ಸ್ ಮಾಡೇ ಕರ್ಕೊಂಡು ಹೋಗೋಣ. ನೋಡಿ, ಅವನಿಗೆ ಬಲಗಡೆ ಬೆನ್ನಿನ ಕೆಳಗೆ ಕಪ್ಪು ಮಚ್ಚೆ ಇದೆ. ಅದು ನಿಜನ ಸುಳ್ಳು ಅಂತ ನೀವೇ ಪರೀಕ್ಷೆ ಮಾಡಿ ನೋಡಿ. ಹೌದು, ಇವ್ರು ಹೇಳ್ತಿರೋದು ನಿಜಾನೇ. ಕಿಶೋರ್ ಬೆನ್ನಿನ ಬಲಭಾಗದಲ್ಲಿ ಮಚ್ಚೆ ಇದೆ. ನೋಡಿ, ನಿಮ್ಗೆ ಇಷ್ಟೇ ಸಾಕಾಗದೆ ಹೋದರೆ ನನ್ನ ಹತ್ರ ಇನ್ನೊಂದು ಸಾಕ್ಷಿ ಇದೆ. ಒಂದು ನಿಮಿಷ ಇರಿ. ನೋಡಿ ಅಮ್ಮ, ನಾನು ನನ್ನ ಹೆಂಡತಿ ಪ್ರಣವ್. ನೋಡಿ ಸರ್. ಪ್ರಣವ್, ನಾನು ನನ್ನ ಹೆಂಡತಿ. ನೋಡಿ ಅಮ್ಮ. ಸರ್ ನೋಡಿ ಸರ್. ಪ್ರಣವ್. ಈಗಾದರೂ ನಿಮಗೆ ನಂಬಿಕೆ ಬಂದಿರಬೇಕಲ್ವಾ ಇವನು ನಮ್ಮ ಮಗ ಅಂತ? ಅಷ್ಟೇ ಅಲ್ಲ, ನೀವು ಇನ್ನೊಂದು ಪರೀಕ್ಷೆ ಬೇಕಾದ್ರೂ ಮಾಡ್ಬೋದು. ಸರ್ ಒಂದು ನಿಮಿಷ. ಸರ್ ಒಂದು ನಿಮಿಷ ಬನ್ನಿ. ಇವನಿಗೆ ಜಾಮೂನು ಚಕ್ಲಿ ಅಂದರೆ ತುಂಬ ಇಷ್ಟ. ಬೇಕಾದ್ರೆ ಅವನಿಗೆ ಕೇಳಿ ನೋಡಿ. ಆಮೇಲೆ ಉಚ್ಚಾರಣೆ ಮಾಡ್ಬೇಕಾದ್ರೆ ದಾ ಇದಲ್ಲ, ಅದನ್ನು ಡಾ ಅಂತ ಉಚ್ಚಾರಣೆ ಮಾಡ್ತಾನೆ. ನೀವು ಬೇಕಾದ್ರೆ ಒಂದು ಸತಿ ಟೆಸ್ಟ್ ಮಾಡಿ ಸರ್. ಕಿಶೋರ್, ನಿಂಗೆ ಯಾವ ಸ್ವೀಟ್ ಇಷ್ಟ? ಜಾಮೂನು. ಮತ್ತೆ ಬೇರೆ ಏನು ತಿಂಡಿ ಇಷ್ಟ ನಿನಗೆ? ಚಕ್ಲಿ.
ಕಿಶೋರ್ ಎಲ್ಲಿ? ಯಶೋಧ ಅಂತ ಹೇಳು. ಯಶೋಡ. ಈ ಮಗು ಇವ್ರದೇ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವ್ರು ಹೇಳ್ತಿರೋದು, ಕಿಶೋರ್ ಹೇಳ್ತಿರೋದು ಕೇಳ್ತಿದ್ರೆ 100% ಇವ್ರದೇ ಮಗು ಅನಿಸ್ತಿದೆ. ನಿಮ್ಮನ್ನೆಲ್ಲ ಕೈ ಮುಗ್ದು ಕೇಳ್ಕೊತೀನಿ, ಈಗಾದ್ರೂ ಇವ್ನು ನನ್ನ ಮಗ ಅಂತ ರುಜುವಾತಾಯ್ತಲ್ಲ, ನನ್ನ ಕರಳು ಬಳ್ಳಿನ ನನ್ನಿಂದ ದೂರ ಮಾಡಬೇಡಿ. ದಯವಿಟ್ಟು ಇವನನ್ನು ನನ್ನ ಜೊತೆ ಕಳಿಸ್ಕೊಡಿ. ನೋಡಿ, ನೀವಿಷ್ಟೆಲ್ಲ ಪ್ರೂವ್ ಮಾಡಿದ್ಮೇಲೆ ನಾವು ಈ ಮಗುನ ನಿಮ್ಮ ಜೊತೆ ಕಳಿಸ್ಕೊಡ್ಲಿಲ್ಲ ಅಂದರೆ ನಮಗೆ ಮನುಷ್ಯತ್ವನೇ ಇರಲ್ಲ. ಒಂದು ಮಗುನ ಅದರ ತಂದೆ ತಾಯಿಯಿಂದ ದೂರ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಅದು ಮಹಾ ಅಪರಾಧ ಕೂಡ. ಆದರೆ ನಮ್ಮ ಅಣ್ಣ ಅತ್ತಿಗೆ ಈ ಮಗುನ ತಮ್ಮದೇ ಮಗು ಅಂತ ಭಾವಿಸಿದ್ರು. ಅವ್ರಿಗೆ ತುಂಬ ನೋವಾಗುತ್ತೆ ನಿಜ, ಆದರೆ ಏನೂ ಮಾಡೋಕ್ಕಾಗಲ್ಲ. ಹಣೆಯಲ್ಲಿ ಏನು ಬರ್ತಿರತ್ತೋ ಅದೇ ಆಗೋದು.